ಹಾಯ್ ಮಚ್ಚಿ. ಇವತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಊರಿಗೆ ಹೋಗೋರೆ, ಅದಕ್ಕೆ ಎಲ್ಲ ರೆಸ್ಪಾನ್ಸಿಬಲ್ ನಾನೇ ನೋಡ್ಕೋಬೇಕಿತ್ತು. ಅದಕ್ಕೆ ನಮ್ಮ ಬೆಕ್ಕಲ್ಲನ ಬೆಳಗ್ಗೆ ವಾಕಿಂಗ್ ಕರ್ಕೊಂಡೋಗಿ ಎಲ್ಲ ಗಿಡಕ್ಕೂ ನೀರು ಹಾಕೋಷ್ಟೆಲ್ಲ 9:30 ಆಗಿತ್ತು. ಅದಾದಮೇಲೆ ಕೆಳಗಡೆ ಬರುವಾಗ ಹಸು ಬಂದಿತ್ತು. ಹಸುಗೆ ಒಂಚೂರು ಊಟ ಎಲ್ಲ ಹಾಕಿದ್ಮೇಲೆ ರಾಮು ಬಂದಿದ್ದ. ರಾಮುಗೂ ಹಾಲೆಲ್ಲ ಇಟ್ಮೇಲೆ ಆಮೇಲೆ ಬೆಕ್ಕರಿಗೆ ಊಟ ಹಾಕಬೇಕಿತ್ತು. ಇದೆಲ್ಲ ಮುಗಿಯೋಷ್ಟರಲ್ಲೇ ನಂಗೆ 11:30 ಆಗಿತ್ತು. ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋಷ್ಟರಲ್ಲೇ 1 ಗಂಟೆ ಆಗಿತ್ತು. ವರ್ಕೌಟ್ ಮುಂಚೆ ಪ್ರೀ ವರ್ಕೌಟ್ ಥರ ಏನೋ ತೊಗೊಳೋಣ ಅಂತ ಅಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಡೆ, ಸ್ಕಿಮ್ ಮಿಲ್ಕು 6 ಫಾರ್ಮಿಂದ. ಆಮೇಲೆ ನಾನು ನಾರ್ಮಲಾಗಿ 100 ಸಿಟಪ್ಸ್ 100 ಸ್ಕ್ವಾಟ್ಸ್ 100 ಪುಷಪ್ಸ್ ಹೊಡೆದಾದ್ಮೇಲೆ ನಮ್ಮ ಫ್ರೆಂಡ್ ಬಂದಿದ್ದ. ನೋಡಿರಿ, ಶುಂಠಿ ತಿಂದಿರೋ ಕೋತಿ ಥರ ಕೂತ್ಕೊಂಡು ಇವನು ನನ್ನ ಫ್ರೆಂಡು. ಆಮೇಲೆ ಇವ್ನು ನಿಂತ್ಕೊಂಡು ನಾನು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾಂಕ್ ಚಾನಲ್ ಮಾಡ್ತೀವಿ ಇಬ್ಬರು. ಆಮೇಲೆ ತಿರ್ಗಿ ಈವ್ನಿಂಗ್ ಹೋಗೋಕೆ ಕರ್ಕೊಂಡು ಹೋದೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ನರಸಿಂಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಇವತ್ತು ನಾನು MMA ಪ್ರಾಕ್ಟೀಸ್ಗೆ ಹೋದೆ. ಇವತ್ತು MMA ಪ್ರಾಕ್ಟೀಸ್ಗೆ ಹೋಗುವಾಗ ಸರ್ ನೀನು ಇವತ್ತು ಪ್ರಾಕ್ಟೀಸ್ ಮಾಡಬೇಡ, ಬೇರೆಯವ್ರಿಗೆ ಪ್ರಾಕ್ಟೀಸ್ ಮಾಡಿಸು ಅಂತಂದರು. ಆಯಿತು ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಇವತ್ತು BJJನೂ ಬೇರೆಯವ್ರಿಗೆ ಟೆಕ್ನಿಕ್ ಹೇಳ್ಕೊಟ್ಟೆ. ನನಗೆ ಅರ್ಧ ಬರುತ್ತೆ, ಅವ್ರಿಗೆ ಅರ್ಧ ಬರ್ದಲ್ಲಿ ಇನ್ನೂ ಅರ್ಧ ಹೇಳ್ಕೊಟ್ಟೆ. ಆಮೇಲೆ ಅವರು ಅದನ್ನ ಟ್ರೈನಿಂಗ್ ಮಾಡ್ತಾಯಿದ್ರು. ಆಮೇಲೆ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ಬಿಟ್ಟು ಮುಗಿಸೋಣ ಅಂತ ಅಂದ್ಬಿಟ್ಟು ಇವನು ಬಂದು ಜಾಯ್ನ್ ಆಯ್ತೀನಿ ಅಂದ. ಆಯಿತು ಅಂತ ಹಾಕಾದ್ಮೇಲೆ ಇವತ್ತಿನ ದಿನ ಮುಗೀತು. ಬಾಯ್.